ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಹಾಗೆ ಇನ್ನಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆ ಹೊಸ ಹೊಸ ಅಡುಗೆಗಳನ್ನು ನಾನು ಕಲಿಸ್ಕೊಡದೆ ಹೋದರೂ ಕೂಡ ಇರೋ ಅಡುಗೆಗಳನ್ನೇ ಹೊಸಬರಿಗೋಸ್ಕರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ಕಿಚನ್ನಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊಗಸಾದ ಒಂದು ಅಡುಗೆ. ಅದು ಬಾಳೆ ದಿಂಡಿನಲ್ಲಿ ಮಾಡಬಹುದಾದಂಥ ರಾಯ್ತ. ಬಾಳೆ ದಿಂಡಿನಲ್ಲಿ ಪಲ್ಯ ಮಾಡ್ತಾರೆ, ಹಾಗೆ ಬೇರೆ ಥರದ ಖಾದ್ಯಗಳು ಮಾಡ್ತಾರೆ. ಇವತ್ತು ರಾಯ್ತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಜನಕ್ಕೆ ಬಾಳೆ ದಿಂಡನ್ನು ಬಳಸ್ಬೋದು ಅಂತಲೇ ಗೊತ್ತಿರಲ್ಲ, ಹಾಗಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದನ್ನು ಅವಾಗವಾಗ ಬಳಸಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮಾಡೋಂಥ ಒಂದು ಖಾದ್ಯ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಕಲ್ತ್ಕೊಳ್ಳೋಣ. ಬೇಕಾಗುವಂಥ ಸಾಮಗ್ರಿಗಳು ಏನೇನಪ್ಪ ಇದಕ್ಕೆ ಅಂದರೆ, ಎಳೆಯ ಬಾಳೆ ದಿಂಡು ಒಂದನ್ನು ತಗೊಳ್ಳಿ, ಎಳೆದಾಗಿರಬೇಕು. ಆನಂತರ ಇತರ ಸಾಮಗ್ರಿಗಳು: ಉಪ್ಪು ರುಚಿಗೆ ಹಾಕೋದಕ್ಕೆ, ಕರಿಬೇವು ಒಗ್ಗರಣೆಗೆ ಹಾಕೋದಕ್ಕೆ ಒಂದಿಷ್ಟು ತೆಗೆದಿಟ್ಕೊಳ್ಳಿ. ಆನಂತರ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಇವಿಷ್ಟು ಬೇಕಾಗತ್ತೆ. ಖಾರಕ್ಕೆ ಬೇಕು ನಮಗೆ ಹಸಿಮೆಣಸಿನ್ಕಾಯಿ, ಖಾರ ನಿಮ್ಮಿಷ್ಟ. ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರಲಿ, ಸ್ವಲ್ಪ ತೆಗೆದಿಟ್ಕೊಳ್ಳಿ. ನಂತರ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಇರಲಿ, ಒಂದು 1/4 ಬಟ್ಲಷ್ಟು ತುರ್ಕೊಳ್ಳಿ. ಶುಂಠಿ ಒಂದು ಸಣ್ಣ ಇಂಚಿನಷ್ಟು ತಗೊಳ್ಳಿ, ಸಾಕಾಗತ್ತೆ. ಆನಂತರದಲ್ಲಿ ನೋಡಿ, ಮುಖ್ಯವಾದ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಈ ಬಾಳೆ ದಿಂಡನ್ನು ನಾರಿಲ್ಲದ ಹಾಗೆ ಬಿಡಿಸ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಬಾಳೆ ದಿಂಡನ್ನು ತೊಗೊಂಡಾಗ ನೀವು ಮೊದಲ ಪದರಗಳನ್ನು ತೆಗಿತಾ ಬರಬೇಕಾಗತ್ತೆ. ಅದು ಎಲ್ಲಿವರೆಗೂ ತೆಗಿಬೇಕು ಅಂತಂದರೆ, ಇನ್ನೇನು ಪದರ ತೆಗಿಯೋಕ್ಕಾಗೋದಿಲ್ಲ ಅನ್ನೋವರೆಗೂ ಬರಬೇಕು, ಒಳಗಡೆ ಇರುತ್ತೆ ಸಣ್ಣದಾಗಿ. ಆನಂತರ ನೋಡಿ, ಈ ರೀತಿ ಕಾಣಿಸುತ್ತಲ್ಲ, ಸಣ್ಣದಾಗಿ ಬಿಲ್ಲೆಗಳಾಗಿ ಹಚ್ಕೋಬೇಕಾಗತ್ತೆ. ನೀವು ಸಣ್ಣದಾಗಿ, ತುಂಬ ತೆಳುವಾಗಿರ್ಬೇಕದು. ಯಾಕಂದರೆ ಪ್ರತಿ ಪದರದಲ್ಲೂ ನೀವು ನಾರನ್ನು ತೆಗಿತಾ ಹೋಗಬೇಕು, ನಾರು ಇರಬಾರ್ದು ಜಾಸ್ತಿ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಮೊದಲಿಗೆ ಎಲ್ಲವನ್ನ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಎಲ್ಲವೂ ಕೂಡ ಸಣ್ಣ ಸಣ್ಣದಾಗಿ ಮಾಡ್ಕೊಂಡ ನಂತರ ಒಂದೊಂದೇ ಸ್ಲೈಸ್ ತೊಗೊಂಡು ನೋಡಿ, ನಾರು ಬರುತ್ತಲ್ಲ, ಇದನ್ನು ಬೆರಳಿಗೆ ಸುತ್ತಕೊಳ್ತಾ ಹೋಗಿ. ಪ್ರತಿಯೊಂದು ಕಡೆ, ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ನೀವು ಸುತ್ತಕೊಳ್ತಾ ಹೋಗಬೇಕು. ಕೈಗೆ ಅಷ್ಟು ನಾರು ಬರಬೇಕು. ಆ ರೀತಿ ಮೊದಲಿಗೆ ಎಲ್ಲಕ್ಕೂ ಕೂಡ ನಾರನ್ನು ತೆಗೆದಿಟ್ಕೊಳ್ಳಿ. ಇದು ತುಂಬ ಮುಖ್ಯ. ನಾವು ಹೇಗೆ ಅದನ್ನು ರೆಡಿ ಮಾಡ್ಕೊಳ್ತೀವಿ ಅನ್ನೋದೇ ಇಲ್ಲಿರುವಂಥ ವಿಚಾರ. ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಪ್ರತಿಯೊಂದು ಬಿಲ್ಲೆಗೂ ಕೂಡ, ಸ್ಲೈಸ್ಗೂ ಕೂಡ ನೀವು ಈ ರೀತಿ ನಾರನ್ನು ತೆಗೆದುಕೊಂಡು ನೀವು ಬೆಲ್ಲ ಬಿಡಿಸ್ಕೊಳ್ಬೇಕಾಗತ್ತೆ. ಎಲ್ಲವನ್ನ ನಾರು ತೆಗೆದಾದ ನಂತರ ಸಣ್ಣದಾಗಿ ಹಚ್ಕೊಳ್ಳಿ. ನೋಡಿ, ಈ ಥರದಲ್ಲಿ ತುಂಬ ಸಣ್ಣಗೆ ಹಚ್ಕೊಳ್ಳಿ. ಯಾಕಂದರೆ ಬಾಯಿಗೆ ಅಗಿಲಿಕ್ಕೆ ಬೇಕಾಗುತ್ತೆ, ನುಂಗಿದ್ರೂ ಕೂಡ ಈಸಿಯಾಗಿರಬೇಕು. ಅದಕ್ಕೋಸ್ಕರ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಇದಿಷ್ಟು ಹಚ್ಚಿಟ್ಕೊಂಡಾಯ್ತಾ? ಇದಾದ ನಂತರ ಮುಂದಿನ ಪ್ರೊಸೀಜರ್ ಏನಪ್ಪ ಅಂದರೆ, ತುಂಬಾ ಸಿಂಪಲ್, ಅಷ್ಟು ಕಷ್ಟದ ಅಡುಗೆನೇ ಅಲ್ಲ. ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದ ನಂತರದಲ್ಲಿ ನೀವು ಸ್ವಲ್ಪ ಶುಂಠಿಯನ್ನು ಜಜ್ಜಬೇಕಾದ್ರೂ ಹಾಕ್ಬೋದು, ಅಥವಾ ಕಟ್ ಮಾಡಿ ಬೇಕಾದರೂ ಹಾಕಿ ಶುಂಠಿಯನ್ನು ಇದಕ್ಕೆ ಹಾಕಿಕೊಳ್ಳಿ. ಶುಂಠಿಯ ನಂತರದಲ್ಲಿ ನೀವು ಇದಕ್ಕೆ ರುಬ್ಬೋದಕ್ಕೆ ಹಾಕೋಬೇಕಾಗಿರುವಂಥದ್ದು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಆ ನಂತರದಲ್ಲಿ ಕಾಯಿ ತುರಿ ನಾ ಹೇಳಿದ್ನಲ್ಲ, ಒಂದು 4 ಚಮಚ ಹಾಕ್ಕೊಳ್ಳಿ. ಸ್ವಲ್ಪ ಅರ್ಧ ಬಟ್ಲಷ್ಟು ಕಾಯಿ ತುರಿ ಬೀಳಲಿ, ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಅರ್ಧ ಬಾಟ್ಲಲ್ಲಿ 1/4 ಬಟ್ಲಷ್ಟು ಹಾಕ್ಕೊಳ್ಳಿ. ಇವಿಷ್ಟನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ನೀವು ಗರ್ರನ್ಸಿ. ನಂತರದಲ್ಲಿ ಅರ್ಧ ಲೀಟ್ರು ಮೊಸರು, ಇದನ್ನು ಚೆನ್ನಾಗಿ ಕಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಹಾಗೆ ಇದ್ದರೆ ಚೆನ್ನಾಗಿಲ್ಲ, ಓಡೋಡಕ್ಕೆ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಕಡ್ದು ಇಟ್ಕೋಬೇಕು. ಈಗ ಒಲೆ ಹಚ್ಚಿ ಬಾಣಲೆಗೆ ಒಗ್ಗರಣೆಯನ್ನು ಹಾಕೋಣ. ಬನ್ನೀಗ ಏನು ಮಾಡಬೇಕು, ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ 1 ಚಮಚ ಹಾಕಿ, ಸಾಸಿವೆ ನಂತರ ಜೀರಿಗೆ 1 ಚಮಚ ಹಾಕಿ, ಅದಾದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ 1 ಸಣ್ಣ ಚಮಚದಷ್ಟು ಎರಡನ್ನು ಹಾಕಿ, ಇವೆಲ್ಲ ಚೆನ್ನಾಗಿ ಆಗಲಿ. ಇದೆಲ್ಲ ಆದ ನಂತರ ನೋಡಿ, ಈಗ ಆಗ್ತಾ ಇದೆಯಲ್ಲ, ಈಗ ನಾವೇನು ಮಾಡೋಣ ಅಂತಂದರೆ, ಇದಕ್ಕೊಂಚೂರು ಇಂಗನ್ನು ಹಾಕ್ಕೊಳ್ಳೋಣ. ಇಂಗು ಒಳ್ಳೆ ಪರಿಮಳ ಕೊಡುತ್ತೆ ಯಾವುದೇ ಅಡುಗೆ ಆಗಿ, ಅದಕ್ಕೋಸ್ಕರ ಹಾಕ್ತಾಯಿದ್ದೀವಿ. ಇದಿಷ್ಟು ಹಾಕಿದ ನಂತರ ಈಗ ಏನು ಮಾಡಬೇಕಂತಂದರೆ, ಕೆಲವರು ಈ ಹಚ್ಚಿಟ್ಟಿರುವಂಥ ಬಾಳೆ ದಿಂಡಿ ಇರುತ್ತಲ್ಲ, ಹಾಗೆ ಹಸಿದು ಹಾಕ್ತಾರೆ. ಹಸಿದು ಹಾಕಿ ನಾನು ಕೂಡ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಆದರೆ ಇದನ್ನು ಒಂಚೂರು ಬಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಇದನ್ನು ನಾನು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಂದ ರೀತಿಯಲ್ಲಿ ಆದರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇದನ್ನು ಚೆನ್ನಾಗಿ ನಾನು ಶಾಖಕ್ಕೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಬೆಂದು ಹೋಗುತ್ತಿದ್ದು, ಓಕೆ, ತುಂಬ ಬೇಯಿಸಬಾರ್ದು, ಸ್ವಲ್ಪ ಅಷ್ಟೇ. ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಒಂಚೂರು ಉಪ್ಪು ಹಾಕಿ, ಉಪ್ಪು ಹತ್ತಬೇಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಮೊಸರಿಗೆ ನಂತರದಲ್ಲಿ ಇನ್ನು ಸ್ವಲ್ಪ ಉಪ್ಪು ಹಾಕೋಬೋದು, ಇಲ್ಲ ಎರಡಕ್ಕೂ ಸೇರಿಸಿ ಇವಾಗಲೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ಹಾಕಿದ್ದೀನಿ ಒಂಚೂರು ಉಪ್ಪನ್ನು, ಚೆನ್ನಾಗಿ ಆಗಲಿ. ಈಗ ನೋಡಿ, ಚೆನ್ನಾಗಿ ಆಯ್ತು. ಈಗ ಇಷ್ಟೇ ಸಾಕಾಗುತ್ತೆ. ತುಂಬ ಚೆನ್ನಾಗಿ ನುಣ್ಣಗೆ ನೀರು ಹಾಕಿ ಬೇಯಿಸಬೇಕು ಅಂತೇನಿಲ್ಲ, ನೀರು ಹಾಕಲೇಬೇಡಿ.
ಇದರಲ್ಲಿರುವಂಥ ತೇವಾಂಶದಲ್ಲೇ ಮತ್ತು ಉಪ್ಪು ಹಾಕಿರ್ತೀವಲ್ಲ ಆ ತೇವಾಂಶಕ್ಕೆ ಅದು ಚೆನ್ನಾಗಿ ಆಗುತ್ತೆ. ಆರಿಸ್ಬಿಡೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಇದನ್ನು ತಣ್ಣಗಾದ ನಂತರ ಈಗ ನಾವು ಮೊಸರಿಗೆ ಹಾಕಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೋಡಿ ಆ ಖಾರ ಏನು ನಾವು ಒಗ್ಗರಣೆಯಲ್ಲಿ ಹಾಕಿ ಇದು ಮಾಡಬೇಕಾಗಿಲ್ಲ, ಹಸಿದೆ ಎಲ್ಲ. ಹಾಗೆ ಹಸಿದ ಖಾರನ ನಾವು ಇದಕ್ಕೆ ಈಗ ಹಾಕ್ಕೊಳ್ಳೋಣ. ಮೊಸರಿಗೆ ಹಾಕ್ಕೊಂಡಾಯ್ತಲ್ಲ ಅದನ್ನು ಕಲಿಸಿ ಅದಕ್ಕೆ ಈಗ ತಣ್ಣಗೆ ಆಗಿದೆಯಲ್ಲ ಈ ಒಂದು ಬಾಳೆ ದಿಂಡನ್ನು ನಾವೆಲ್ಲದಕ್ಕೂ ಸೇರಿಸ್ಕೊಳ್ತಾ ಹೋಗೋಣ. ಅಷ್ಟನ್ನು ಸೇರಿಸಿ ಚೆನ್ನಾಗಿ ಕಲಸೋಣ. ಓಕೆ, ಕಲಿಸ್ತಾ ಇದೀವಲ್ಲ, ಕಲಿಸಿದ ಮೇಲೆ ಚೆನ್ನಾಗಿ ಕಲಿಸ್ಬೇಕಿದು. ಯಾಕಂದರೆ ಉಪ್ಪು ಅದರ ಜೊತೆ ಹೊಂದ್ಕೋಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಒಂದು 3-4 ಸತಿ ಎಲ್ಲ ಚೆನ್ನಾಗಿ ಮೇಲಿಂದ ಕೆಳಗೆ ಎಲ್ಲ ಕಲಿಸ್ಕೊಂಡಾಗ ನೋಡಿ ಇಷ್ಟೇ, ಇದೇನು ದೊಡ್ಡ ಮಹಾ ಅಡುಗೆ ಅಲ್ಲ. ಇಷ್ಟಾದಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಬಿಟ್ರೆ ರೆಡಿಯಾಗೋಯಿತು ನಿಮಗೆ ಬಾಳೆ ದಿಂಡಿನ ರಾಯತ. ಅನ್ನಕ್ಕೆ, ಚಪಾತಿಗೆ, ಇಲ್ಲಾಂದರೆ ಹಾಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ಬಹಳ ಬಹಳ ಒಳ್ಳೆಯದು. ಕಲ್ಲುಗಳಿದ್ದರೆ, ಕಲ್ಮಶ ಇದ್ದರೆ ಹೊಟ್ಟೆಯಲ್ಲಿ ಆಚೆ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಗರ್ಭಕೋಶದ ಸಮಸ್ಯೆಗಳನ್ನು ಕೂಡ ನಿವಾರಿಸುವಂಥ ಅಂಶಗಳಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಟ್ಟಿನ ತೊಂದರೆಗಳು ಮತ್ತು ಕ್ಯಾನ್ಸರ್ ಅಂತ ಸಮಸ್ಯೆಯನ್ನು ಕೂಡ ಪರಿಹರಿಸುವಂಥ ಶಕ್ತಿ ಇದಕ್ಕಿದೆ ಅಂತ ಹಿಂದಿನವರು ಹೇಳ್ತಾ ಇದ್ದಿದ್ದು ಕೇಳಿದ್ದೆ. ತಿಂಗಳಿಗೆ ಒಮ್ಮೆ ಬಳಸೋದು ಉತ್ತಮ ಅಂತ ಹೇಳ್ತಾರೆ. ಹಾಗಾಗಿ ಪ್ರಯೋಗ ಮಾಡಿ ಅಂತ ಹೇಳ್ತಾ, ಇದನ್ನೇ ನೀವು ಮೊಸರಿಗೆ ಹಾಕದೆ ಅದಕ್ಕೆ ನೀವು ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಒಗ್ಗರಣೆ ಹಾಕಿದ್ರೆ ಅದು ಪಲ್ಯ ಆಗತ್ತೆ. ಪಲ್ಯನಾದರೂ ಮಾಡಿ ತಿನ್ಬೋದು ಅಥವಾ ರಾಯ್ತನಾದರೂ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ತಿಂದು ಹೇಳಿ ಹೇಗೆ ಅನಿಸ್ತು ಅಂತ ಹೇಳ್ತಾ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.